ಸುದ್ದಿಮನೆ ವೀಕ್ಷಕರಿಗೆ ಸ್ವಾಗತ. ಮುತ್ತಾನಲ್ಲೂರು ಗ್ರಾಮದಲ್ಲಿ ಮಕ್ಕಳ ಹಾಗೂ ವಿಶೇಷ ಚೇತನರ ಗ್ರಾಮಸಭೆ ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂಭಾಗ ಇಂದು ಮಕ್ಕಳ ಹಾಗೂ ವಿಶೇಷ ಚೇತನರ ಗ್ರಾಮಸಭೆ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದ ಉಪಸ್ಥಿತಿ ವಹಿಸಿದ್ದ ನಾಗರತ್ನರವರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನೇಕ ಗ್ರಾಮಗಳಿಂದ ಆಗಮಿಸಿದ ಮಕ್ಕಳು ತಮ್ಮ ತಮ್ಮ ಗ್ರಾಮಗಳಲ್ಲಿ ಆಗುತ್ತಿರುವ ಸಮಸ್ಯೆಗಳಾದ ಆಟದ ಮೈದಾನ, ರಸ್ತೆ, ಕುಡಿಯುವ ನೀರು, ಶಾಲೆಯಲ್ಲಿ ಕ್ರೀಡಾ ಸಾಮಗ್ರಿಗಳ ಅವ್ಯವಸ್ಥೆ ಬಗ್ಗೆ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಗಮನಕ್ಕೆ ತಂದರು. ಸ್ಥಳದಲ್ಲೇ ಇದ್ದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೌರೀಶ್ ರವರು ಸಂಪೂರ್ಣವಾಗಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಾಮಗಾರಿಗಳನ್ನು ಮುಗಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅನೇಕ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚು ಅಂಕ ಗಳಿಸಿದ 200 ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಹಾಗೂ ಪದವೀಧರ ಮಕ್ಕಳಿಗೆ ತಲಾ 5,000 ಹಣವನ್ನು ನೇರವಾಗಿ ಅವರವರ ಅಕೌಂಟ್ಗೆ ಜಮೆ ಮಾಡಲಾಯಿತು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ 8 ಗ್ರಾಮಗಳ ಸರ್ಕಾರಿ ಶಾಲೆಯ ಸುಮಾರು 300ಕ್ಕೂ ಹೆಚ್ಚು ಮಕ್ಕಳಿಗೆ ಸಮವಸ್ತ್ರವನ್ನು ನೀಡಿದ್ದಾರೆ ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ವಿಶೇಷ ಚೇತನರಿಗೆ ಸಹಾಯಧನದ ಚೆಕ್ ವಿತರಣೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗರತ್ನಮ್ಮ, ಉಪಾಧ್ಯಕ್ಷೆ ಮಂಜುಳಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೌರೀಶ್ ಜಯರಾಮ್, ಮಾಜಿ ಅಧ್ಯಕ್ಷೆ ತೇಜಸ್ವಿನಿ ಶ್ರೀನಿವಾಸ್, ಚಿನ್ನಪ್ಪ, ಉಮೇಶ್, ರವೀಂದ್ರ, ಪಿಡಿಒ ಶ್ರೀನಿವಾಸಯ್ಯ, ಶಾಲೆಗಳ ಮುಖ್ಯ ಶಿಕ್ಷಕರು, ಗ್ರಾಮಸ್ಥರು ಹಾಗೂ ಆಡಳಿತ ಮಂಡಳಿ ಭಾಗಿಯಾಗಿದ್ದರು. ಮತ್ತು ಹಳ್ಳ ಬಿದ್ದಿದೆ. ಮಳೆ ಬಂದಾಗ ಅದು ಕೆರೆನೋ ಅಥವಾ ರಸ್ತೆನೋ ಗೊತ್ತಾಗುವುದಿಲ್ಲ. ಜನರು ಮತ್ತು ಮಕ್ಕಳು ಗಾಡಿಗಳು ಓಡಾಡೋದಕ್ಕೆ ಕಷ್ಟವಾಗುತ್ತಿದೆ. ಇದರ ನಿಮ್ಮ ರೋಡ್ದು ನಾನು ಸುಮಾರು 6 ತಿಂಗಳಿಂದಲೂ ಸಹ ನಾವೆಲ್ಲ ಪ್ರಾಮಾಣಿಕವಾಗಿ ಶಾಸಕರ ಹತ್ರ ಹೋಗ್ಬಿಟ್ಟು ಪ್ರತಿದಿನ ನಾನು ಗಲಾಟೆ ಮಾಡ್ತಾ ಇದ್ದೀನಿ. ನಮ್ಮೂರು ರೋಡ್ ಬೇಗ ಆಗಬೇಕಂತ ನಾನು ಹೇಳ್ತಾ ಇದ್ದಾಗ ಈಗಾಗಲೇ ಸ್ಯಾಂಕ್ಷನ್ ಆಗಿಬಿಟ್ಟಿದೆ. ಅದು 2,73,00,000 ಟೆಂಡರ್ ಆಗಿ ಸ್ಯಾಂಕ್ಷನ್ ಆಗಿದೆ. ಯಾಕೆ ವಿಳಂಬ ಆಗ್ತಾ ಇರೋದಂದರೆ ಆ ಮಾರ್ಕೆಟ್ ಹತ್ರ ಕೆಲವೊಂದೆಲ್ಲ ಫುಟ್ಪಾತಲ್ಲಿ ಅಂಗಡಿಗಳು ಇಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಕೆಲಸ ನಡೀತಾ ಇದೆ. ಅದನ್ನು ರೋಡ್ನ ವೈಂಡಿಂಗ್ ಮಾಡಿ ಅದ್ರ ಮೇಲೆ ಸುತ್ತಲೂ ಆ ಕಡೆ ಈ ಕಡೆ ಚರಂಡಿ ಎತ್ತಿ ಮತ್ತು ಏನು ವೆಟ್ ಮಿಕ್ಸ್ ಹಾಕಿ ಅದ್ರ ಮೇಲೆ ಟಾರ್ ಹಾಕ್ತಾರೆ. ಯಾಕಂದರೆ ಸುಮಾರು 4 ಕಿಲೋಮೀಟ್ರ್ ಇರೋದ್ರಿಂದ ಹಾಗಾಗಿ ರೋಡು ಕಾಮಗಾರಿ ಪ್ರಕ್ರಿಯೆಯಲ್ಲಿದೆ. ಅದು 100% ಆಗೇ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸ್ವಲ್ಪ ವಿಳಂಬ ಆಗ್ತಾಯಿದೆ, ಅದಕ್ಕೆ ನಾನು ಕ್ಷಮೆ ಯಾಚಿಸ್ತೀನಿ. ಯಾಕಂತ ಹೇಳಿದ್ರೆ ಈ ಸರ್ಕಾರ ಸ್ವಲ್ಪ ನಮ್ಮ ಶಾಸಕರು ಈಗಾಗಲೇ ಆಲ್ರೆಡಿ ಪಾಪ ಗಲಾಟೆನೂ ಮಾಡಿ ಸುಮಾರು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅಳಿಬಂಸ ಈ ಕಡೆ ಯಾವುದು ಬೈಲ್ಬಸವೇಶ್ವರ ದೇವಸ್ಥಾನದಿಂದ ಕಾಡಗ್ರರ ರೋಡ್ ಒಂದು, ಮತ್ತು ಇಲ್ಲಿ ಮುತ್ತಾನೂರು ಸರ್ಕಲಿಂದ ಹಿಡಿದು ಉಸ್ಕೂರ್ವರೆಗೂ ಒಂದು ರೋಡು, ಮತ್ತು ನಮ್ಮ ಹಣ್ಣಿನ ಮಾರ್ಕೆಟಿಂದ ಸಿಂಗೇನಗರ ಮುಖ್ಯ ರಸ್ತೆವರೆಗೂ ನಮ್ಮ ಸುಮಾರು ಈ ಕಡೆನೇ ಒಂದು 10 ಕೋಟಿ ರೂಪಾಯಿ ನಮ್ಮ ವಿಶೇಷವಾಗಿ ನಮ್ಮ ಪಂಚಾಯಿತಿಗೆ ಅವರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ಶಾಸಕರ ಹತ್ರ ಇರೋದ್ರಿಂದ ನಾವು ಬಿಡಲ್ಲ, ಕೆಲಸ ನಾವು ಮಾಡೇ ಮಾಡಿಸ್ತೀವಿ. ಸ್ವಲ್ಪ ಕೊಂಸಂದ್ರ ರೋಡು ಕೂಡ ಆಗುತ್ತೆ, ಆಗ್ಬಿಟ್ಟಿದೆ, ಟೆಂಡರ್ ಆಗಿಬಿಟ್ಟಿದೆ. ನಾವು ಬಹುಶಃ ಬೇಕಾದರೆ PDO ಅವ್ರನ್ನ ಕೇಳ್ಬೋದು, ಅವ್ರಿಗೆ ಎಲ್ಲ ವಿಚಾರ ಗೊತ್ತಿದೆ. ಆಗುತ್ತೆ, ಒಂದು ಸ್ವಲ್ಪ ದಿನ, ಇನ್ನೊಂದು ಒಂದು ತಿಂಗಳೊಳಗೆ ಮುಗಿಯುವಂಥ ಲಕ್ಷಣಗಳು ಕಾಣ್ತಾ ಇದೆ. ನಾನು ಬೆಳಗ್ಗೆ ಕೂಡ ನಾನು ಕಾಂಟ್ರಾಕ್ಟ್ ಅವ್ರ ಹತ್ರ ಮಾತಾಡಿದೆ, ಪಾಟೀಲ್ ಅವ್ರ ಹತ್ರ. ಏನು ಸರ್ ಇವತ್ತು ಮಕ್ಕಳು ಗ್ರಾಮ ಸಭೆಗೆ ಹೋಗ್ತಾ ಇದ್ದೀವಿ, ರೋಡ್ ಏನೇನ ಕೇಳಿದ್ರೆ ನಾವೇನು ಆನ್ಸರ್ ಮಾಡೋದು ಅಂತ ಹೇಳಿದಕ್ಕೆ ಇಲ್ಲ ಸರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಖಂಡಿತ ರೋಡ್ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಸುಮಾರು ಗಾಡಿಗಳು ಈ ಕಡೆ ಹೋಗೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ ಮಕ್ಕಳೇ ಆಗುತ್ತೆ ಇರ್ಬೋದು. ಇವತ್ತು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಾವು ಒಂದು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಮಾಡಬೇಕಂದೇಳಿ ಒಂದು ನಿರ್ಣಯ ಮಾಡಿ, ಅದರಲ್ಲಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಏನು 5 ವರ್ಷಗಳಾಯಿತು, 5 ವರ್ಷಗಳಿಂದ ನಾವು ಗ್ರಾಮ ಸಭೆಗಳನ್ನು, ವಾರ್ಡ್ ಸಭೆಗಳು ಅನುಮೋದನೆ ಮಾತಾಡ್ಕೊಂಡು ಬರ್ತಾನೆ ಇದ್ದೀವಿ. ಆದರೆ ಇವತ್ತು ಒಂದು ವಿಶೇಷವಾಗಿ ಏನಂದ್ರೆ ಮಕ್ಕಳ ಒಂದು ಗ್ರಾಮ ಸಭೆ ಮಾಡ್ಬೇಕಂದೇಳಿ, ಯಾಕಂದ್ರೆ ನಾವೆಲ್ಲ ಕೂಡ ಏನು ಅಧ್ಯಕ್ಷ ಸದಸ್ಯರಾಗಿರ್ಬೋದು, ನಾವೆಲ್ಲ ಕೆಳಗೆ ಇರಬೇಕಾಯಿತು, ವೇದಿಕೆ ಕೆಳಗೆ ಮಕ್ಕಳನ್ನ ವೇದಿಕೆ ಮೇಲೆ ಕುಳಿಸಿ ಅವರ ಗ್ರಾಮ ಸಭೆ ಬಗ್ಗೆ
ಯಾವ ರೀತಿ ಇರಬೇಕು ಅಂತೇಳಿ, ಯಾಕಂದ್ರೆ ಬಂದಿರತಕ್ಕಂಥ ಸಾರ್ವಜನಿಕರಿಗೆ ಮತ್ತೆ ಎಲ್ರಿಗೂ ಕೂಡ ಅದು ವಿವರವಾಗಿ ತಿಳಿಸ್ಬೇಕಾಗಿತ್ತು. ಆ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗಿತ್ತು. ಇರಲಿ ಆಗಲೇ. ಆದರೆ ಈ ಒಂದು ಏನು ವಿಧಾನಸೌಧದಲ್ಲಿ ಒಂದು ಬಜೆಟ್ ಅನ್ನು ಮಾಡ್ತಾನೆ, ಬಜೆಟ್ ಅನ್ನು ಮಾಡಿ ವಿಧಾನಸೌಧದಲ್ಲಿ ಅಲ್ಲಿ ಕೂಡ ಏನೋ ಒಂದು ಸರ್ಕಾರದ ಅಧೀನ ಕಾರ್ಯದರ್ಶಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಒಂದು ವಿಧಾನಸೌಧದಲ್ಲಿ ಏನು ಒಂದು ಬಜೆಟ್ ಅನ್ನು ಮಾಡ್ತೇವೆ, ಅದೇ ರೀತಿ ಒಂದು ಮುತ್ತ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಸರ್ಕಾರದ ಒಂದು ಆದೇಶ ಏನಿದೋ ಅದರ ಪ್ರಕಾರ ಪ್ರತಿಯೊಂದು ವಾರ್ಡ್ ಸಭೆಯನ್ನ, ಗ್ರಾಮ ಸಭೆಯನ್ನ ಪ್ರತಿಯೊಂದು ವರ್ಷಕ್ಕೆ 2 ಬಾರಿ 6 ತಿಂಗಳಿಗೊಮ್ಮೆ ಒಂದು ಗ್ರಾಮ ಸಭೆಯನ್ನ ಮಾಡಬೇಕು. ಮತ್ತೆ ಒಂದು ಬಜೆಟ್ ಅನ್ನ ಮಂಡನೆ ಮಾಡಬೇಕು. ಆಯಾ ಗ್ರಾಮಗಳ ವಾರ್ಡ್ ಸಭೆಗಳು ಮಾಡಿ ಆಯಾ ಗ್ರಾಮಗಳ ಒಂದು ಏನು ಸಾರ್ವಜನಿಕರ ಕುಂದುಕೊರತೆಗಳು ಏನು ಹೇಳ್ತಾರೋ ಅದ್ರ ಬಗ್ಗೆ ನಾವು ಆಲಿಸಿ ನಾವು ಅಂತಿಮ ಒಂದು ಕ್ರಿಯಾ ಯೋಜನೆಯನ್ನು ಮಾಡಬೇಕಾಗುತ್ತೆ. ಈ ರೀತಿ ಏನಿವತ್ತು ವಿಧಾನಸೌಧದಲ್ಲಿ ಏನು ಮಾಡ್ತಾರೋ ಅದೇ ರೀತಿಯಲ್ಲಿ ನಾವು ಕೂಡ ಒಂದು ಪಂಚಾಯತಿಯಲ್ಲಿ ಅಲ್ಲಿ ಅಧೀನ ಕಾರ್ಯದರ್ಶಿಗಳಿರ್ತಾರೆ, ಆದ್ರೆ ಇಲ್ಲಿ ನಮ್ಮ PDO ಮತ್ತು ಕಾರ್ಯದರ್ಶಿಗಳಿರ್ತಾರೆ. ಅಲ್ಲಿ ಮುಖ್ಯಮಂತ್ರಿಗಳಿರ್ತಾರೆ, ಆದ್ರೆ ಇಲ್ಲಿ ಪಂಚಾಯತಿಯಲ್ಲಿ ಅಧ್ಯಕ್ಷರಿರ್ತಾರೆ. ಅಲ್ಲಿ ಶಾಸಕರು ಇರ್ತಾರೆ, ಆದ್ರೆ ನಾವು ಸದಸ್ಯರಿರ್ತೀವಿ ಮತ್ತೆ ಸಚಿವರು ಇರ್ತೀವಿ. ಈ ರೀತಿ ಸರ್ಕಾರದ ಅಧೀನದಲ್ಲಿ ಏನಾಗುತ್ತೋ ಆ ಮಣ್ಣುಗಳನ್ನ ನಾವು ಕೂಡ ಪಂಚಾಯತಲ್ಲಿ ಇಂಪ್ಲಿಮೆಂಟ್ ಅನ್ನು ಮಾಡ್ತೇವೆ. ಹೊಸ ಕಾಯ್ದೆಗಳು ಹೊಸ ಇಂಪ್ಲಿಮೆಂಟ್ ಮಾಡ್ತೇವೆ. ಮತ್ತೆ ಪಂಚಾಯತಿ ಮಟ್ಟದಲ್ಲಿ ಪಂಚಾಯತ್ ಅಂದ್ರೆ ಒಂದು ಸುಪ್ರೀಂ 8 ಗ್ರಾಮಗಳಲ್ಲಿ ಏನು ಇವತ್ತು ವಿಶೇಷವಾಗಿ ನಾವು ಈ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕಂದೇಳಿ ನಾವು ರೂಪರೇಷೆಗಳನ್ನು ಕೊಂಡಿದ್ವಿ. ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮೇಲಿನ ಅಧಿಕಾರಿಗಳು ಬಂದಿದ್ದಾರೆ, ಅನೇಕ ವಿಷಯಗಳನ್ನ ಮಂಡನೆ ಮಾಡಿದ್ದಾರೆ. ಇವತ್ತು ನಮ್ಮ ಮುತ್ತ ಗ್ರಾಮ ಪಂಚಾಯತಿಯಲ್ಲಿ ಸರ್ಕಾರಿ ಶಾಲೆ ಇದೆ. ಇವತ್ತು 161 ಮಕ್ಕಳಿದ್ದಾರೆ. ಆ ಒಂದು ಶಾಲೆಗೆ ನಮ್ಮ ಹಿಂದೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಅಧ್ಯಕ್ಷರಾದಂಥ ವಿಶ್ವನಾಥ್ ರೆಡ್ಡಿ ಅವರಾಗಿರ್ಬೋದು, ಮತ್ತೆ ನಮ್ಮ ತೇಜಸ್ವಿನಿ ಶ್ರೀನಿವಾಸ ರೆಡ್ಡಿ ಅವರು ಆಗಿರ್ಬೋದು, ಈಗ ನಾಗರತ್ನ ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದಾರೆ. ಮತ್ತೆ ಸರಳಾ ದಶರಥ್ ಅವರಿದ್ರು, ಮತ್ತೆ ಉಪಾಧ್ಯಕ್ಷರು ಮಂಜುಳಕ್ಕ ಅವರಿದ್ದಾರೆ, ರಾಣಿ ನಾಗರಾಜ್ ಇದ್ರು, ಸರಳಾಮರಿದ್ರು. ಅನೇಕ ನಾವು 5 ವರ್ಷಗಳಲ್ಲಿ ಅನೇಕ ಒಂದು ಗ್ರಾಮಗಳ 8 ಗ್ರಾಮಗಳಲ್ಲಿ ಅನೇಕ ಶಾಲೆಗಳ ಅಭಿವೃದ್ಧಿ ಪಡಿಸಿದ್ದೀವಿ. ಮತ್ತೆ ನಮ್ಮ ಮುತ್ತ ಗ್ರಾಮದಲ್ಲಿ ಹೇಳಿದ್ರು ಅನೇಕ ನಮ್ಮ ಮಕ್ಕಳಿದ್ದಾರೆ. ಗ್ರಾಮದಲ್ಲಿ ಶಾಲೆಯಲ್ಲಿ ಒಂದು ಆಟದ ಮೈದಾನ ಬೇಕಂತ ಹೇಳಿದ್ದಾರೆ. ಮತ್ತೆ ಈ ನಾಯಿ ಆವಳಿಗಳು ಜಾಸ್ತಿ ಆಗಿದೆ, ಅದು ಕಡಿವಾಣ ಮಾಡ್ಬೇಕಂತ ಹೇಳಿದ್ದಾರೆ. ಮತ್ತೆ ಶಾಲೆಗೆ ಒಂದು ಡ್ರಮ್ಸ್ ಕೊಡ್ಬೇಕಂತ ಹೇಳಿದ್ದಾರೆ. ಮತ್ತೆ ಮಹಿಳೆಯರಿಗೆ ಒಂದು ಏನು ಶಾಲೆ ಶಿಕ್ಷಕರಿಗೆ ಒಂದು ಸಪರೇಟ್ ಒಂದು ಶೌಚಾಲಯ ಮಾಡ್ಬೇಕಂತ ಹೇಳಿದ್ದಾರೆ. ಮತ್ತೆ ಅಲ್ಲಿ ಶೌಚಾಲಯ ಸಾಕಾಗಲ್ಲ ಅಂತ ಹೇಳಿದ್ದಾರೆ. ಎಲ್ಲ ನೋಟ್ ಮಾಡ್ಕೊಂಡಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಏನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಹೇಳ್ತೇವೆ, ಮತ್ತೆ ನಮ್ಮ PDO ಅವರಿಗೆ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಒಂದು ವಿಶೇಷ ಒಂದು ಸಭೆಯನ್ನು ಕರೆದು ನಾವೊಂದು ತೀರ್ಮಾನ ಮಾಡಿ ಎಲ್ಲ ಗ್ರಾಮದ ಊರುಗಳಲ್ಲಿ ಏನು ಯಾವ ಶಾಲೆಯಲ್ಲಿ ಏನು ಸಮಸ್ಯೆ ಇದೆ, ಅಂಗನವಾಡಿಯಲ್ಲಿ ಯಾವ ಸಮಸ್ಯೆಗಳಿದೆ, ನಮ್ಮ ಅಧಿಕಾರಿಗಳಿಗೆ ಹೇಳಿ ಅವರು ಒಂದು ಅವರ ಅಧಿಕಾರಿಗಳು ಹೋಗಿ ವಿಸಿಟ್ ಮಾಡಿ ಆ ಸಮಸ್ಯೆಗಳನ್ನು ಆಲಿಸಿ ನಾವೊಂದು ಸಭೆಯಲ್ಲಿ ಒಂದು ನಿರ್ಣಯ ಮಾಡಿ ಮುಂದಿನ ದಿನಗಳಲ್ಲಿ ಏನು ಕೆಲಸಗಳು ಹೇಳಿದಿರೋ ಏನು ನಿಮ್ಮ ಸಮಸ್ಯೆಗಳು ಆ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಹೇಳ್ತಾ ಇದ್ದೇನೆ. ಇಂದು ಮಕ್ಕಳ ಗ್ರಾಮ ಸಭೆ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಸಭೆಯಲ್ಲಿ ಆಯೋಜಿಸಿಲ್ಲ. ಇದು ನಮ್ಮ ಕಡೆಯ 5 ವರ್ಷದ ಅವಧಿಯ ಕಡೆಯ ಕಾರ್ಯಕ್ರಮವಾಗಿದ್ದು ಈ ಕಾರ್ಯಕ್ರಮವನ್ನು ತುಂಬ ಗ್ರ್ಯಾಂಡಾಗಿ ಮಾಡೋಣ. ಯಾಕಂದರೆ ನಮ್ಮ ಅವಧಿಯಲ್ಲಿ ಇದೇ ಮೊದಲ ಬಾರಿ ನಮ್ಮ ಗ್ರಾಮ ಸಭೆ, ಮಕ್ಕಳ ಗ್ರಾಮ ಸಭೆ ಮಾಡಬೇಕು. ಅವರಿಗೆ ಏನು ಕುಂದುಕೊರತೆಯನ್ನು ತಿಳಿದುಕೊಳ್ಳೋಣ. ಎಲ್ಲ ಗ್ರಾಮದಲ್ಲೂ ಸಹ ಮಕ್ಕಳನ್ನು ಕರೆದು ಅವ್ರನ್ನ ಕೂರಿಸಿ ಅವ್ರಿಗೂ ಗೊತ್ತಾಗುತ್ತೆ ಏನು ಗ್ರಾಮ ಸಭೆ ಅಂದರೆ ಏನು, ಮತ್ತು ಅಂಗವಿಕಲರೇನು, ಕುಂದುಕೊರತೆಗಳೇನು, ಎಲ್ಲ ವಿಷಯಗಳನ್ನು ಅರಿತುಕೊಳ್ತಾರೆ ಅಂತ ನಾವು ಆಯೋಜಿಸಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಅಂಗವಿಕಲ ವಿಶೇಷವಾಗಿ ಇವತ್ತು ಮುತ್ತನಲ್ಲೂರು ಗ್ರಾಮ ಪಂಚಾಯತಿ ವತಿಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ವಿಕಲಚೇತನರಿಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು, ಕ್ರೀಡಾ ಸಾಮಗ್ರಿಗಳನ್ನು ಕೊಡ್ತಕ್ಕಂಥದ್ದು, ಹೈನುಗಾರಿಕೆಗೆ ಸಹಕಾರವನ್ನು ಮಾಡ್ತಕ್ಕಂಥ
ಹಲವಾರು ಕಾರ್ಯಕ್ರಮಗಳನ್ನು ಸಹೋದರಿ ಹೇಳ್ತಾ ಇದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿಯ ಕೊನೆಯ ಕಾರ್ಯಕ್ರಮ ಅಂತ. ಮತ್ತು ನಾನಾದರೂ ವಿಷಾದದಿಂದ ಹೇಳ್ತೇನೆ, ಗ್ರಾಮ ಪಂಚಾಯಿತಿಗಳು ಕೂಡ ಇನ್ನು ಮುಂದೆ ಆನೇಕಲ್ ತಾಲೂಕಿನಲ್ಲಿ ಇದೇ ಕೊನೆ ಅಂದ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಆನೇಕಲ್ ತಾಲೂಕಲ್ಲಿ ನಮ್ಮದು ಬೆಳೀತಿರ್ತಕ್ಕಂಥ ಅತಿ ವೇಗವಾಗಿ ಬೆಳೆದಿರ್ತಕ್ಕಂಥ ಬೆಂಗಳೂರಿಗೆ ಹತ್ತಿರದಲ್ಲಿದ್ದರೂ ಕೂಡ ಎಲ್ಲೋ ಒಂದು ಕಡೆ ನನಗಾದರೂ ಇನ್ನೂ ಸ್ವಲ್ಪ ದಿನ ಗ್ರಾಮ ಪಂಚಾಯಿತಿಗಳಾಗಿದ್ದಿದ್ರೆ ಇವತ್ತು ಭಾಳಷ್ಟು ಜನ ನಮ್ಮ ಸಹೋದರರು ರಾಜಕೀಯವಾಗಿ ಅಧಿಕಾರವನ್ನು ಪಡ್ಕೊಳ್ಳಲಿಕ್ಕೆ ಅವಕಾಶಗಳಿತ್ತು. ಆದರೆ ಎಲ್ಲವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಗರಸಭೆ ಅಥವಾ GB ಆದಂಥ ಸಂದರ್ಭದಲ್ಲಿ 25,000ಕ್ಕೆ ಒಬ್ಬ ವ್ಯಕ್ತಿ ಆಗ್ತಾರೆ, ಅದು ಉಳ್ಳವರ ಪಾಲಾಗ್ತದೆ. ಹಾಗಾಗಿ ಇಂಥ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ವಿಫಲ ಆಗ್ತದೆ. ಇವತ್ತು ಗ್ರಾಮ ಪಂಚಾಯಿತಿಗಳು ಭಾಳ ಮಕ್ಕಳು ವೇದಿಕೆ ಹತ್ರ ಬಂದು ಭಾಳಷ್ಟು ಸಮಸ್ಯೆಗಳನ್ನು ಹೇಳಿದ್ರು. ಚರಂಡಿ ಸಮಸ್ಯೆಯಿಂದ ಹಿಡಿದು ಮತ್ತು ನಾಯಿಗಳ ಕಡಿತದಿಂದ ಹಿಡಿದು ಶಾಲೆಯಲ್ಲಿ ಶೌಚಾಲಯ ಸಮಸ್ಯೆಗಳಿಂದ ಹಿಡಿದು ನಾನು ಮಾತಾಡ್ತಕ್ಕಂಥ ಈ ಜಾಗ ನಮ್ಮ ಶ್ರೀಮತಿಯವರ ಅಧ್ಯಕ್ಷರಾಗಿದ್ದಾಗ ಸಂದರ್ಭದಲ್ಲಿ ಇದೇ ಜಾಗ ಸರ್ಕಾರಿ ಶಾಲೆ ಅಂತ ನಮಗೂ ಗೊತ್ತಿತ್ತು. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಈ ಬಯಲನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ಹಣವು ಕೂಡ ಬಂದಿತ್ತು. ಆದರೆ ಕೆಲವು ಕಾರಣಾಂತರಗಳಿಂದ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ನಮ್ಮ ಗ್ರಾಮ ಪಂಚಾಯತಿ ಕೂಡ ಇವತ್ತು ನಮ್ಮ ಗ್ರಾಮದ ಮುಖ್ಯಸ್ಥರು ದಾನ ಕೊಟ್ಟಿರ್ತಕ್ಕಂಥ ಜಾಗ. ಹಾಗಾಗಿ ಇವತ್ತು ನಮ್ಮ ಪಂಚಾಯತಿಗೆ ಏನಾದರೂ ಇದ್ದರೆ ನಮ್ಮದು ಈ ನಂಬರ್ ಕಾರಣದ ಓಣಿ ಹತ್ರ ನಾನು ಭಾಳ ಸಾರಿ ಜಿಲ್ಲಾಧಿಕಾರಿಗಳು ಹೇಳಿದ್ದೀನಿ, 8 ಎಕರೆ ಜಮೀನಿದೆ ನಮ್ಮ ಪಂಚಾಯತಿಗಳಿಗೆ, ಅಂಗನವಾಡಿಗಳಿಗೆ, ಶಾಲೆಗಳಿಗೆ, ಹಾಸ್ಪಿಟ್ಲಿಗೆ ಉಳಿಸಿ ಅಂತಕ್ಕಂಥ ಒಟ್ಟಿನಲ್ಲಿ ನನ್ನ ಹೋರಾಟ ಆಗಿತ್ತು. ಹಾಗಾಗಿ ಇವತ್ತು ಮಕ್ಕಳ ಗ್ರಾಮ ಸಭೆಯನ್ನು ಇದನ್ನು ನಾನು PDO ಮತ್ತು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ವಾರ್ಡ್ ಸಭೆ ಮಾಡ್ತೀವಲ್ಲ, ಆಗಲೇ ಈ ಮಕ್ಕಳ ಸಭೆಯನ್ನು ಮಾಡ್ಕೊಂಬಿಟ್ರೆ ಅವ್ರು ಕೇಳ್ತಕ್ಕಂಥ ಸಮಸ್ಯೆಗಳನ್ನು ವಾರ್ಡ್ ಸಭೆಯಲ್ಲೇ ನಾವು ತೆಗೆದುಕೊಂಡ್ಬಿಟ್ಟು ಗ್ರಾಮ ಸಭೆಯಲ್ಲಿ ಇಟ್ಟು ಅವರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೋದು ಅಂತಕ್ಕಂಥದ್ದು ನನ್ನ ಆಶಯ. ಮತ್ತು ಈ ಒಂದು ಮಕ್ಕಳ ಈ ಒಂದು ಸಭೆಯಲ್ಲಿ ಮಕ್ಕಳು ತಮ್ಮ ಶಾಲೆಯ ಜೊತೆಗೆ ಸಮಾಜದ ಕೆಲವು ಸಮಸ್ಯೆಗಳ ಬಗ್ಗೆ ಕೂಡ ಬೆಳಕನ್ನು ಚೆಲ್ಲಿದ್ದಾರೆ. ಹಾಗಾಗಿ ಅವರ ಮನಸ್ಸುಗಳಿಗೆ ನಾವು ಗ್ರಾಮ ಪಂಚಾಯತಿ ಕೆಲಸವನ್ನು ಮಾಡಬೇಕಾಗ್ತದೆ. ಆದರೆ ಕೆಲವೊಂದು ಇತಿಮಿತಿಗಳಿರ್ತದೆ. ಆ ಹುಡುಗ ಯಾರೋ ಕೇಳ್ದ, ದೊಡ್ಡ ಹಳ್ಳಗಳೆಲ್ಲ ಬಿದ್ದೋಗ್ಬಿಟ್ಟಿರುತ್ತೆ, ರೋಡ್ ಮಾಡೋಕ್ಕಾಗ್ತದೆ ಅಂತ. ಆದರೆ ಕೆಲವು ಪಂಚಾಯತಿನಲ್ಲಿ ಭಾಳ ಜನ ಏನಂತ ಹೇಳಿದ್ರೆ, ಏನೇ ಸಮಸ್ಯೆ ಆದರೂ ಗ್ರಾಮ ಪಂಚಾಯತಿ ಐತೆ, ಪಂಚಾಯತಿ ಅಂತಾರೆ. ಆದರೆ ಪಂಚಾಯತಿಗೆ ಇತಿಮಿತಿ ಇರ್ತದೆ. ಆ ಗ್ರಾಮ ಪಂಚಾಯತಿಗೆ ಏನಪ್ಪ ಅಂತ ಹೇಳಿದ್ರೆ, ನಾನು ನಮ್ಮ ಮುಂಜಾಕರ್ಗೆ ಗೊತ್ತು, ಭಾಳ ಹಿಂದಿಗಳಿಂದ ಭಾಳ ವ್ಯಂಗ್ಯವಾಗಿ ಹೇಳ್ಬಿಡ್ತಾ ಇದ್ದೆ. ನಮ್ದು ಏನಪ್ಪ ಅಂತ ಹೇಳಿದ್ರೆ, ಕಿತ್ತೋಗಿದ್ರೆ ನಲ್ಲಿ ಹಾಕೋದು ಅಥವಾ ಒಂದು ಲೈಟ್ ಹಾಕೋದು ಇಷ್ಟೇನಪ್ಪ ನಮ್ಮದು, ವರ್ಷಕ್ಕೊಂದು 2 ಸಾರಿ ಕಸ ಎತ್ತಕ್ಕಂಥ. ಅಂದರೆ ಆವತ್ತಿನ ಆರ್ಥಿಕ ಸಂಪನ್ಮೂಲಗಳಾಗಿತ್ತು. ಈಗ ಸ್ವಲ್ಪ ನಮ್ಮದು ಬೆಳೆದಿದೆ. ಆ ಬೆಳೆದ ಜೊತೆಯಲ್ಲಿ ಇವತ್ತು ಜನರ ಪಾಲ್ಗೊಳ್ಳುವಿಕೆ ಇದ್ದಾಗ ಮಾತ್ರ ಏನಾದರೂ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಮತ್ತು ಮಕ್ಕಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನೀವೆಲ್ಲ ಸಮಸ್ಯೆಗಳನ್ನು ಕೇಳಿದ್ರಿ, ಗ್ರಾಮ ಪಂಚಾಯತಿ ನಮಗೆಲ್ಲ ಹಿಂಗೆ ಮಾಡಿಕೊಡ್ಬೇಕು ಅಂತ. ಆದರೆ ನಮ್ಮದು ಮಕ್ಕಳದು ಸಮಾಜದಲ್ಲಿರ್ತಕ್ಕಂಥ ನಮ್ಮದು ಕೂಡ ಪಾತ್ರ ಇದೆಯಲ್ಲ, ಅದಕ್ಕೆ ಮಕ್ಕಳಾದಂಥ ನಾವು ಏನು ಮಾಡಬೇಕು ಅಂದರೆ, ಪರಿಸರವನ್ನು ಇವತ್ತು ಯಾರೋ ಕಲುಷಿತ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಅಂಥವರಲ್ಲಿ ನಾವು ಕೂಡ ಈಗಿನ ಕಾಲದಲ್ಲೇ ಪರಿಸರವನ್ನು, ಶುದ್ಧ ಪರಿಸರವನ್ನು ಕಾಪಾಡ್ತಕ್ಕಂಥದ್ದು ಬಾಲ್ಯದಲ್ಲಿ ರೂಢಿಸ್ಕೋಬೇಕಾಗ್ತದೆ. ಮತ್ತು ನಮ್ಮ ಗುರು ಹಿರಿಯರಿಗೆ, ವಿದ್ಯೆ ಕಲಿಸಿದಂಥ ಗುರು ಹಿರಿಯರಿಗೆ ನಾವು ಅವರಿಗೆ ಋಣಿಯಾಗಿರಬೇಕಾಗ್ತದೆ. ಮತ್ತು ನಾವು ಹುಟ್ಟಿದ ಮೇಲೆ ನಾನು ಭಾಳ ಕಡೆ ಹೇಳ್ತಾ ಇರ್ತೀನಿ, ನಮ್ಮ ಜೀವನನೇ ಭಿಕ್ಷೆಯಲ್ಲಿ ನಾವು ಬಂದಿರತಕ್ಕಂಥವ್ರು. ತಂದೆ ತಾಯಿ ನಮಗೆ ಭಿಕ್ಷೆ ಕೊಟ್ಟಿರ್ತಾರೆ. ಅದ ನಂತರದಲ್ಲಿ ನಾವು ಗಾಳಿ ಬೆಳಕನ್ನು, ನೀರನ್ನು ಎಲ್ಲವೂ ಸಮಾಜದಿಂದ ಪಡ್ಕೊತಾ ಇದ್ದೀವಿ. ವಿದ್ಯೆಯನ್ನು ಗುರುಗಳಿಂದ ಪಡ್ಕೊತೀವಿ. ಅನ್ನವನ್ನು ರೈತರು ಬೆಳೆದಿರ್ತಕ್ಕಂಥ ಅನ್ನದಿಂದ ಪಡ್ಕೊತೀವಿ. ಹಾಗಾಗಿ ಸಮಾಜದಲ್ಲಿ ನಾವೆಲ್ಲ ಉಚಿತವಾಗಿ ಪಡ್ಕೊಂಡು ಬೆಳೀತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಗ್ರಾಮ ಸಭೆ ಮಾಡಬೇಕಂತ ತುಂಬ ಒತ್ತಾಯ ಇತ್ತು. ಎರಡು ನಮ್ಮ ಗಣೇಶ್ ಸರ್ದು ಸುಮಾರು ಸತಿ ಬಂದಿದ್ರು, ಒಂದು 3-4 ಸತಿ ಬಂದು ನಾವು ಮಕ್ಕಳು ಗ್ರಾಮ ಸಭೆ ಮಾಡ್ಬೇಕು ಮೇಡಮರೇ, ನಮ್ಗೆ ಸ್ಕೂಲಲ್ಲಿ 1 ಅವರ್ ಟೈಮ್ ಕೊಡಿ, ಮಾಸ್ಟರ್ ಹತ್ರ ಮಾತಾಡಿ 1 ಅವರ್ ಟೈಮ್ ಕೊಡಿ ಅಂತ ಒಂದು 3-4 ಬಾರಿ ಬಂದು ಕೇಳಿದರು. ನನಗೆ ಸುಮ್ಮನೆ ಹೋಗಿ ಅಲ್ಲಿ ಬೇರೆ ಮಕ್ಕಳು ಗ್ರಾಮ ಸಭೆ ಮಾಡಿ ಸುಮ್ಮನೆ ಅವ್ರು ಮಾತಾಡಿಸಿ ಕಳಿಸೋದು ನಮ್ಗೆ ಇಷ್ಟ ಆಗಿರಲಿಲ್ಲ. ಮಕ್ಕಳು ಬಂದಮೇಲೆ ಗ್ರಾಮ ಸಭೆ ಮಾಡಬೇಕಂತ ಬಂದಮೇಲೆ ಮಕ್ಕಳಿಗೆ ಒಂದು ಊಟ ಆಗಿರ್ಬೋದು, ಒಂದು ಬಟ್ಟೆ ಆಗಿರ್ಬೋದು ಕೊಟ್ಟು ಮಕ್ಕಳನ್ನ ಖುಷಿ ಪಟ್ಟು ಕಳಿಸಿದ್ರೆ ನಮಗೂ ಒಂದು ಖುಷಿ ಅಂತ ಇರುತ್ತೆ. ಸುಮ್ಮನೆ ಮಕ್ಕಳ ಹತ್ರ ಹೋಗಿ 2 ಮಾತು ಮಾತಾಡಿಬಿಟ್ಟು ಕಳಿಸಿದ್ರೆ ಅವ್ರಿಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ನಮ್ಮ 19 ಜನ ಸದಸ್ಯರ ಹತ್ರ ಮಾತಾಡಿಬಿಟ್ಟು ಮಕ್ಕಳಿಗೆ ಏನಾರ ಒಂದು ಇದು ಮಾಡಬೇಕಂತ ಹೇಳ್ಬಿಟ್ಟು ಅದಕ್ಕೆ ಇವತ್ತು ಟ್ರ್ಯಾಕ್ ಪ್ಯಾಂಟು, ಒಂದು ಟಿ ಶರ್ಟು ನಮ್ಮ ಪಂಚಾಯತಿ ಕಡೆಯಿಂದ ಕೊಡ್ಸೋಣ ಅಂದ್ಬಿಟ್ಟು ಮಕ್ಕಳು ಗ್ರಾಮ ಸಭೆನ ಇವತ್ತು ಹಮ್ಮಿಕೊಂಡಿದ್ದಾರೆ.
ಹಾಗೇನೆ ಅಂಗವಿಕಲರದ್ದು ಆಗಿರ್ಬೋದು, ಮತ್ತು ಕಾಲೇಜ್ ಸ್ಟೂಡೆಂಟ್ದು ಅವ್ರಿಗೂ ಸಹ ನಮ್ಮ ಪಂಚಾಯತಿ ಕಡೆ 10 ರೂಪಾಯಿ ಆಗಿರಲಿ, ಒಂದು 20 ರೂಪಾಯಿ ಆಗಿರಲಿ, ನಮ್ಮ ಪಂಚಾಯತಿ ಕಡೆಯಿಂದ ಕೊಟ್ಟರೆ ನಮಗೂ ಒಂಥರ ಖುಷಿ. ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಬೆಳೀಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಮಕ್ಕಳು ಸುಮಾರು ಕೊರತೆಗಳು ಕೇಳಿದ್ದಾರೆ. ಕೊರತೆಗಳು ಏನೇ ಇರಲಿ ನಾವು ನಮ್ಮ ಸದಸ್ಯರ ಹತ್ರ ಎಲ್ಲ ಮಾತಾಡಿ ಮಕ್ಕಳು ಕುಂದು ಕೊರತೆ ಏನೇ ಇರಲಿ ನಾವು ನಮ್ಮ ಪಂಚಾಯತಿ ಕಡೆಯಿಂದ ನಾವು ಮಾಡ್ಕೊಡ್ತೀವಿ. ಆಗಲೇ ಮೊನ್ನೆ ಒಂದ್ಸತಿ ಕರೆದಿದ್ರು, ಸ್ಕೂಲ್ಗೆ ಹೋಗಿದ್ರಿ, ತುಂಬ ಗಿಡ ಗಲೀಜೆಲ್ಲ ಇತ್ತು, ಅದೆಲ್ಲ ತೆಗೆಸ್ಕೊಡಿ ಅಂತ ನಮ್ಮ ಸಾರ್ ಬಂದು ಕೇಳ್ಕೊಂಡ್ರು. ನಾನು ನೋಡಿ ಬೇರೆ ಗಿಡ ಮತ್ತೆ ತೆಗೆದುಬಿಟ್ರೆ ಮತ್ತೆ ಗಿಡ ಬರುತ್ತೆ, ಕೀಳೋದು ಬೇಡ ಅಂದ್ಬಿಟ್ಟಿದ್ದು ಒಂದೇ ಸತಿ ನೀಟಾಗಿ ಎಲ್ಲ ನಮ್ಮ ಸ್ಕೂಲ್ ಏನಿದೆ ಸುತ್ತ ಕಾಂಕ್ರೀಟ್ ಹಾಕ್ಸ್ಕೊಂಡಿದ್ದೀನಿ. ಹಾಗೆ ಕರೆಂಟದು ಸ್ವಲ್ಪ ಪ್ರಾಬ್ಲಮ್ ಹೇಳಿದ್ರು, ಅದು ಸಹ ಮಾಡ್ತಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕೈ ನಾವಿರೋ ತನಕ ನಮ್ಮ ಮಕ್ಳಿಗಾಗಿರ್ಬೋದು, ನಮ್ಮ ಊರಿಗೆ ಆಗಿರ್ಬೋದು, ಯಾರೇನೇ ಕೇಳಿ ನಮ್ಮ ಕೈಯಲ್ಲಿ ಆಗೋ ಸಹಾಯ ನಾವು ಮಾಡ್ತೀವಿ. ನಾವು 19 ಜನನೂ ನಾವು ಏನಾಯ್ತು ಅದು ನಾವು ಮಾಡ್ಕೊಡ್ತೀವಿ. ಹಾಗೆ ಮುಂದಿನ ಫಸ್ಟು ನಮ್ಮ ಕೃಷ್ಣತಣ್ಣ ಅವರು ಅಧ್ಯಕ್ಷರಾದಾಗ ಕಾಲೇಜ್ ಸ್ಟೂಡೆಂಟ್ ಕೊಟ್ಟಿದ್ರಿ, ಆಮೇಲೆ ನಮ್ಮ ತೇಜಸ್ವಿನಿ, ಇವಾಗ ನಮ್ಮ 4ನೇದಲ್ವಾ, ನಾವು ಸಹ ಕೊಡ್ತಾ ಇದ್ದೀರಿ. ಎಲ್ರಿಗೂ ಧನ್ಯವಾದ. ಈ ದಿನ ನಮ್ಮ ಮುತ್ತನೂರು ಗ್ರಾಮದಲ್ಲಿ ಆಗಲೇ ಹೇಳಿದ್ದೀವಿ ಗ್ರಾಮ ಸಭೆ ಅಂತ. ಯಾಕಂತ ಹೇಳಿದ್ರೆ ನನ್ನ ಮಕ್ಕಳಲ್ಲಿ ತುಂಬ ಖುಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಿದ್ದಾರೆ. ಹಾಗೆ ಕಾಲೇಜ್ ಮಕ್ಕಳಾಗಿರ್ಬೋದು, ಅಂಗವಿಕಲರಾಗಿರ್ಬೋದು. ಹಾಗಾಗಿ ಅವ್ರಿಗೆಲ್ಲನೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಪಂಚಾಯತಿ ಕಡೆಯಿಂದ ಏನು ಸೌಲಭ್ಯ ಐತೋ ಆ ಮಕ್ಕಳು ಏನು ಕೇಳ್ತಾರೋ ನಾವು 19 ಜನ ಮಾಡ್ಕೊತೀರಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಗೌರ್ಮೆಂಟ್ ಸ್ಕೂಲು ಟೀಚರ್ಸ್ಗೆ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಒಂದು ಮಗುನ ಪೋಷಣೆ ಮಾಡಬೇಕಂದ್ರೆ ನಾವು ಒಂದು ಮಗುನ ನಾವು ರೆಡಿ ಮಾಡಬೇಕಂದ್ರೆ ನಮ್ಮ ಮನೇಲಿ ಎಷ್ಟು ಕಷ್ಟ ಆಗುತ್ತೆ. ಆದರೆ ನಾವು ಅಷ್ಟು ಮಕ್ಕಳನ್ನ ತಮ್ಮ ಮಕ್ಕಳನ್ನ ಭಾವಿಸಿ ಅವ್ರಿಗೆ ಯಾವ ಥರ ವಿದ್ಯಾಭ್ಯಾಸ ಕೊಡಬೇಕು, ಯಾವ ಥರ ಬುದ್ಧಿ ಕಲಿಸ್ಬೇಕು, ಎಲ್ಲ ಥರನೂ ನಮ್ಮ ಟೀಚರ್ಸು ಪೇರೆಂಟ್ಸ್ಗಿನ್ನ ಹೆಚ್ಚಿನ ಆದ್ಯತೆ ತಗೊಂಡು ನಮ್ಮ ಟೀಚರ್ಸು ಅವ್ರನ್ನ ಯಾವ ಥರ ಬೆಳೆಸಬೇಕು ಮಕ್ಕಳನ್ನ ಅಂತ ಹೇಳಿ ನಮ್ಮ ಟೀಚರ್ಸ್ ಮಾಡೋದಕ್ಕೆ ಟೀಚರ್ಸ್ಗೆ ನಾನು ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಹಾಗಲ್ಲೇ ನಮ್ಮ ಗ್ರಾಮಸ್ಥರಿಗೂ ಸಹ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಕೈಯಲ್ಲಿ ಏನಾಗುತ್ತೋ ನಮ್ಮ 19 ಜನ ಇವಾಗ ಮಕ್ಕಳು ಏನೇನು ಬೇಡಿಕೆ ಇಟ್ಟಿದ್ದಾರೋ ಅದೆಲ್ಲನೂ ನಮ್ಮ 19 ಜನನೂ ಸೇರಿ ಮಾತಾಡಿಬಿಟ್ಟು ನಾವು ಮಕ್ಕಳಿಗೆ ಏನು ಬೇಕೋ ನಾವು ಆದ್ಯತೆ ಕೊಡ್ತೀವಿ. ಆದಷ್ಟು ಬೇಗ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.